ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನ್ ಲಕ್ಷ್ಮಿ. ತಾಳ್ಮೆ ಅನ್ನೋದು ನಮ್ಮ ಒಳಗಿರೋ ಅತಿ ದೊಡ್ಡ ಶಕ್ತಿ. ಅದಕ್ಕಾಗಿನೇ ತಾಳಿದವನು ಬಾಳಿಯಾನು ಅನ್ನೋ ಚಂದದ ಮಾತು ಹುಟ್ಕೊಂಡಿತ್ತು. ಇವತ್ತು ನಮ್ಮ ಅಜ್ಜಿ ಹೇಳೋಕ್ ಹೊರಟಿರೋ ಕಥೆಯಲ್ಲಿ ತಾಳ್ಮೆಯ ಮಹತ್ವವನ್ನ ಹೇಳ್ತಾಳಂತೆ. ಕಥೆಯಂತೂ ಬೊಂಬಾಟ ಆಗಿರುತ್ತೆ. ಎಲ್ಲ ಬನ್ನಿ ಕೇಳ್ಕೊಂಡ್ ಬರೋಣ. ಮಕ್ಕಳ ಎಲ್ಲ ಬನ್ನಿ ಬೇಗ ಬೇಗ. ಇವತ್ ನಾನ್ ನಿಮ್ಗೆಲ್ಲ ದುಡುಕಿನ ಕೆಲಸಕ್ಕೆ ಎಷ್ಟೆಲ್ಲ ಪಶ್ಚಾತ್ತಾಪ ಪಡಬೇಕು ಅನ್ನೋ ಚಂದದ ಕತೆ ಹೇಳ್ತೀನಿ. ಎಲ್ಲ ಗಲಾಟೆ ಮಾಡದೆ ಕೇಳಿಸ್ಕೊಳ್ಳಿ, ಸರಿನಾ? ಒಂದಾನೊಂದು ಕಾಲದಲ್ಲಿ ಬಾಣಾವರ ಅನ್ನೋ ಚಂದದ ಹಳ್ಳಿ ಇತ್ತು. ವನದೇವತೆಯಲ್ಲಿ ವಾಸವಾಗಿದ್ದಾಳೆ ಅನ್ನೋ ಹಾಗೆ ಹಚ್ಚ ಹಸಿರಿಂದ ಆ ಊರು ಕಂಗೊಳಿಸ್ತಾ ಇತ್ತು. ಕೆಲವು ಮನೆಗಳಿದ್ದ ಪುಟ್ಟ ಊರು ಅದಾಗಿತ್ತು. ಅಲ್ಲಿ ಶರಣಪ್ಪ ಅನ್ನೋ ರೈತ ವಾಸವಾಗಿದ್ದ. ಆತನ ಬಳಿ 3 ಎಕರೆ ಹೊಲ ಇತ್ತು. ತಕ್ಕ ಮಟ್ಟಿಗೆ ಶ್ರೀಮಂತನಾಗಿದ್ದ ಶರಣಪ್ಪ ಆ ಹೊಲದಲ್ಲಿ ಕಷ್ಟಪಟ್ಟು ದುಡ್ಕೊಂಡು ಜೀವನ ಸಾಗಿಸ್ತಿದ್ದ. ಆದ್ರೆ ಮಕ್ಕಳ, ಆ ಶರಣಪ್ಪ ಬರ್ತಾ ಇದ್ರೆ ಜನರೆಲ್ಲ ದೂರ ಹೋಗ್ತಿದ್ರು. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಆತನನ್ನ ಮಾತಾಡಿಸ್ತಾ ಇದ್ರು. ಅದಕ್ಕೊಂದು ಕಾರಣನೂ ಇತ್ತು ಮಕ್ಕಳ. ಅದೇನಂದ್ರೆ ಶರಣಪ್ಪನ ಮುಂಗೋಪ ಮತ್ತು ದುಡುಕಿನ ಬುದ್ಧಿ. ಯಾರಾದ್ರೂ ಏನಾದ್ರೂ ಮಾತನಾಡ್ತಾ ಇದ್ರೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳದೆ ರೇಗಾಡ್ತಿದ್ದ. ತಂದೆ ಸರಿ ಅಂತ ವಾದ ಮಾಡ್ತಿದ್ದ. ಅದಕ್ಕಾಗಿನೇ ಎಲ್ಲಾರು ಯಾಕ ಬೇಕಪ್ಪ ಈ ಶರಣಪ್ಪನ ಸವಾಸ ಅಂತ ದೂರ ಹೋಗ್ತಿದ್ರು. ಹೀಗಿರುವಾಗ ಶರಣಪ್ಪಂಗೆ ತಾನು ಒಂದು ಹಾಲಿನ ಡೇರಿ ಮಾಡಬೇಕು ಅಂತ ಅನ್ನಿಸ್ತು. ಕೆಲ ದಿನಗಳಲ್ಲಿಯೇ ಆ ಊರಲ್ಲಿ ಒಂದು ಹಾಲಿನ ಡೇರಿ ತೆಗೆದ. ಊರವರೆಲ್ಲ ಬಂದು ಅಲ್ಲಿ ಹಾಲನ್ನ ಕೊಟ್ಟು ಹೋಗ್ತಿದ್ರು. ಇದರಿಂದ ಶರಣಪ್ಪನ ಆರ್ಥಿಕತೆ ಇನ್ನಷ್ಟು ಸುಧಾರಿಸ್ತು. ಹಾಗೆ ತನ್ನದೇ ಸ್ವಂತ ದನಗಳಿದ್ರೆ ಇನ್ನಷ್ಟು ಲಾಭ ಸುಲಭವಾಗಿ ಗಳಿಸಬಹುದು ಅಂತ ಅನ್ಕೊಂಡ. ಮಾರನೇ ದಿನ ಪಕ್ಕದೂರಿನ ಸಂತೆ ಹೋಗಿ ಉತ್ತಮವಾದ ಹಾಲು ಕೊಡೋ 4 ಹಸುಗಳನ್ನ ಕೊಂಡು ತಂದ. ಅವುಗಳನ್ನ ತುಂಬಾ ಚೆನ್ನಾಗಿ ಸಾಕೋಕ್ ಶುರು ಮಾಡ್ದ. ಹೀಗೆ ಸ್ವಲ್ಪ ದಿನಗಳು ಕಳೀತು. ಒಂದಿನ ಆ ಊರಿಗೆ ಓರ್ವ ಸನ್ಯಾಸಿ ಬಂದ. ಆ ಸನ್ಯಾಸಿಗೆ ಧ್ಯಾನ ಮಾಡೋಕೆ ಉತ್ತಮ ಜಾಗವೊಂದರ ಅವಶ್ಯಕತೆ ಇತ್ತು. ಶರಣಪ್ಪನ ಗೋಮಾಳದಲ್ಲಿ ಒಂದು ಆಲದ ಮರವನ್ನ ಕಂಡು ಅಲ್ಲಿಯೇ ಧ್ಯಾನ ಮಾಡೋ ಯೋಚನೆಗೆ ಬಂದ. ಈ ಬಗ್ಗೆ ಶರಣಪ್ಪನಲ್ಲಿ ಕೇಳಿದಾಗ ಆತನೂ ಒಪ್ಪಿಗೆ ಕೊಟ್ಟ. ಅಂದಿನಿಂದ ಆ ಸನ್ಯಾಸಿ ಅಲ್ಲಿಯೇ ಧ್ಯಾನ ಮಾಡೋಕ್ ಶುರು ಮಾಡ್ದ. ಹೀಗೆ ಒಂದಿನ ಶರಣಪ್ಪ ತನ್ನ ಹಸುಗಳನ್ನ ಗೋಮಾಳದಲ್ಲಿ ಬಿಟ್ಟು ಬರೋಕೆ ಹೊಡ್ಕೊಂಡು ಹೋದ. ಅಲ್ಲಿ ಆ ಸನ್ಯಾಸಿ ಕಣ್ಮುಚ್ಚಿ ಧ್ಯಾನಕ್ಕೆ ತೊಡಗಿದ್ದ. ಶರಣಪ್ಪಂಗೆ ತುರ್ತಾಗಿ ಪೇಟೆ ಕಡೆ ಹೋಗೋ ಕೆಲಸವಿದ್ದ ಕಾರಣ ದನವನ್ನ ಹೇಗೆ ಬಿಟ್ಟು ಹೋಗೋದು ಅನ್ನೋ ಚಿಂತೆ ಶುರುವಾಯಿತು. ಅದಕ್ಕಾಗಿನೇ ಶರಣಪ್ಪ ಆ ಸನ್ಯಾಸಿ ಕೇಳಿಸೋ ಹಾಗೆ, ಅಯ್ಯ, ಹಾಗೆಯೇ ನನ್ನ ಹಸುಗಳ ಬಗ್ಗೆಯೂ ಕಣ್ಣಿಟ್ಟಿರು. ನಾನು ಇಲ್ಲೇ ಪೇಟೆಗೆ ಹೋಗಿ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನದ ಒಳಗೆ ಬರ್ತೀನಿ, ತಿಳಿಯುತ್ತೆ ಅಂತ ಹೇಳ್ಹೋದ. ಆದ್ರೆ ಸನ್ಯಾಸಿಗೆ ಆತನ ಮಾತು ಕೇಳಿಸ್ಲೇ ಇಲ್ಲ. ಆತ ತನ್ನ ಪಾಡಿಗೆ ತಾನು ಧ್ಯಾನದಲ್ಲಿ ತೊಡಗಿದ್ರೆ ಅತ್ತ ಹಸುಗಳು ಅವುಗಳ ಪಾಡಿಗೆ ಹುಲ್ ಮೇಯ್ತಾ ಹೋಗ್ತಿದ್ವು. ಮಧ್ಯಾಹ್ನದ ವೇಳೆಗೆ ಪೇಟೆಯಿಂದ ಬಂದ ಶರಣಪ್ಪ ಗೋಮಾಳಕ್ ಬಂದ. ಆತ ಬಂದಾಗ್ಲೂ ಸನ್ಯಾಸಿ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಿದ್ದ. ಆದ್ರೆ ಹಸುಗಳಲ್ಲಿ ಒಂದ್ ಹಸು ಕಾಣಿಸ್ದೇ ಇರೋದು ಗೊತ್ತಾಯ್ತು. ರೈತನಿಗೆ ಸನ್ಯಾಸಿ ಮೇಲೆ ತುಂಬಾನೇ ಕೋಪ ಬಂತು. ಕಳ್ಳನೊಬ್ಬ ಸನ್ಯಾಸಿಯ ವೇಷದಲ್ಲಿ ಬಂದು ಕುಳಿತು ಹಸುವನ್ನ ಎಗರಿಸಿದ್ದಾನೆ. ಅವನ ಕಡಿಯವರೊಬ್ಬರನ್ನ ಕರೆಸಿ ಸಾಗಾಕಿದ್ದಾನೆ. ಇದೆಲ್ಲ ಪೂರ್ವ ಯೋಚಿತ ಕಳ್ಳರ ಕೈವಾಡ ಅಂತ ಯೋಚಿಸ್ದ. ಇವನು ಕಳ್ಳರ ಗುಂಪಿನವನಾಗಿರದಿದ್ರೆ ಕಳ್ಳರು ಹಸುವನ್ನ ಕೊಂಡೊಯ್ಯುವಾಗ ತಡೆಯೋ ಪ್ರಯತ್ನ ಮಾಡಬಹುದಿತ್ತು. ಈ ಸನ್ಯಾಸಿಯ ಬೇಜವಾಬ್ದಾರಿಯಿಂದಾಗಿ ನನ್ನ ಬೆಲೆ ಬಾಳೋ ಹಸು ಕಳವಾಯಿತು ಅಂತ ಆಕ್ರೋಶಗೊಂಡ. ರೋಷ ಉಕ್ಕೇರ್ತಾನೆ ಇತ್ತು. ಅದೇ ಕೋಪದಿಂದ ಅಲ್ಲಿದ್ದ ಕಟ್ಟಿಗೆಯಿಂದ 2 ಹೊಡೆತ ಕೊಟ್ರೆ ಬಾಯಿ ಬಿಡಬಹುದು ಅನ್ನೋ ಆಲೋಚನೆ ಬಂತು. ಕೂಡಲೇ ಕಟ್ಟಿಗೆಯಿಂದ ಬಾರಿಸಿ, ಈಗಲಾದ್ರೂ ಬೊಗಳು, ನನ್ನ ಹಸು ಏನಾಯ್ತು ಅಂದ. ಆದ್ರೆ ಸನ್ಯಾಸಿ ತನ್ನ ಧ್ಯಾನಾವಸ್ಥೆಯಿಂದ ಹೊರಕ್ ಬರಲೇ ಇಲ್ಲ. ಒಂದು ವೇಳೆ ಹಸು ಮನೆಗೆ ಹೋಗಿದ್ರೆ ಅನ್ನೋ ಆಲೋಚನೆ ಸನ್ಯಾಸಿಗೆ
ಹೊಡೆತ ಕೊಟ್ಟ ಮೇಲೆ ಬಂತು. ರೈತ ಲಘು ಬಗೆಯಿಂದ ಮನೆ ಕಡೆ ಹೊರಟ. ಆಗ್ಲೇ ಕತ್ತಲಾಗಿತ್ತು. ಹಸುವಿನ ವಿಷಯವನ್ನ ಕುರಿತೆ ಮನಸ್ಸು ಚಿಂತೆಯಿಂದ ತುಂಬಿತ್ತು. ಮನೆ ತಲುಪಿದ್ದು ಆಯ್ತು. ಅಂಗಳದಲ್ಲಿ ನೋಡಿದ್ರೆ ಏನ್ ಆಶ್ಚರ್ಯ, ಹಸು ಅಂಗಳದಲ್ಲಿ ತಿಂದಿದ್ದನ್ನೆಲ್ಲ ಮೆಲುಕು ಹಾಕೊಂಡು ಆರಾಮಾಗಿ ಮಲಗಿತ್ತು. ತುಂಬಾನೇ ಸಂತೋಷವಾಯಿತು. ಸನ್ಯಾಸಿಗೆ 4 ಹೊಡೆತಗಳನ್ನ ಕೊಟ್ಟಿದ್ದೇ ಸರಿಯಾಯಿತು. ತನ್ನ ಸಂಗಡಿಗರಿಗೆ ಹೇಳಿ ಹಸುವನ್ನ ಹಿಂತಿರುಗಿಸಿದ್ದಾನೆ ಅಂದ್ಕೊಂಡ. ಅದೇ ಖುಷಿಯಲ್ಲಿ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬಾ ಹಾಲು ಕುಡಿದು ನೆಮ್ಮದಿಯಿಂದ ನಿದ್ರಿಸ್ದ. ಆದ್ರೆ ಬೆಳಗಿನ ನಸುಕಿನಲ್ಲೇ ಜನಗಳ ಗುಂಪು ಗೌಜು ಗಲಾಟೆ ಕೇಳಿಸ್ತು. ಕಣ್ಣುಚ್ಚುತ್ತಾ ಬಂದು ನೋಡ್ದ. ಊರಿನ ಜನರೆಲ್ಲ ಕಾಡಿನ ಆಲದ ಮರದ ಕಡೆಗೆ ಧಾವಿಸ್ತಾ ಇದ್ರು. ರೈತನು ಮನೆಯಿಂದ ಈಚೆಗೆ ಬಂದು ಹೋಗ್ತಾ ಇದ್ದವನೊಬ್ಬನನ್ನ ಏನಾಯ್ತು ಅಂತ ಕೇಳ್ದ. ಅದಕ್ಕೆ ಆ ಆಸಾಮಿ, ನೀನು ಮಹಾನ್ ಪುಣ್ಯವಂತ ಮಾರಯ್ಯ. ನಿನ್ನ ಗೋಮಾಳದಲ್ಲಿ ಮಹಾಮುನಿಗಳು ಮೌನ ವ್ರತ ಮಾಡೋಕೆ ಕುಳಿತಿದ್ದಾರೆ. 15 ದಿನಗಳ ಕಾಲ ನಮ್ಮ ಹಳ್ಳಿಯಲ್ಲಿರ್ತಾರೆ. ಅವರ ದರ್ಶನ ಭಾಗ್ಯವನ್ನ ಪಡೆಯಲು ಹೋಗ್ತಿದ್ದೇವೆ ಬಾ ಅಂದ. ಅಷ್ಟರಲ್ಲಿ ಅವನ ಸ್ನೇಹಿತನೊಬ್ಬ, ಬಾಬಾ ಏನ್ ಮಾಡ್ತಾ ಇದೀಯಾ, ನಡಿ ನಡಿ ಅಂತ ರೈತನನ್ನ ದಬ್ಕೊಂಡೆ ಹೊರಟ. ಜನಜಂಗುಳಿ ತುಂಬಾನೇ ಇತ್ತು. ರೈತನು ಸಾಲು ಸರದಿಯಲ್ಲಿ ನಿಂತ. ಸನ್ಯಾಸಿಯ ದರ್ಶನ ಪಡೆದು ಸುತ್ತು ಪ್ರದಕ್ಷಿಣೆ ಹಾಕುವಾಗ ಯತಿಗಳ ಬೆನ್ನ ಮೇಲೆ ಬಾಸುಂಡಿಯ ಗುರುತುಗಳಿದ್ದು ರಕ್ತ ಒಸರೋದನ್ನ ನೋಡಿ ಭಕ್ತರೆಲ್ಲರೂ ಮರಗಿದ್ರು. ಕೂಡಲೇ ಒಬ್ಬಾತ ಮನೆಗೆ ಹೋಗಿ ತಂಪು ತೈಲವನ್ನ ತಂದು ಗಾಯದ ಮೇಲೆ ಮೃದುವಾಗಿ ಸವರತೊಡಗ್ದ. ಯಾರೋ ಕೇಡಿಯೊಬ್ಬನು ಕಟ್ಟಿಗೆಯಿಂದ ಹೊಡೆದಿರೋ ಗುರುತು ಅಂತ ಶಪಿಸುತ್ತಾ ಎಣ್ಣೆ ಸವರ್ತಾ ಇದ್ರು ಭಕ್ತಾದಿಗಳು. ರೈತನಿಗೆ ಹಿಂದಿನ ರಾತ್ರಿ ನಡೆದ ಘಟನೆ ಮಸುಕಾಗಿ ಕಣ್ಣು ಮುಂದೆ ತೇಲಬಂತು. ನಾನು ಘನಘೋರ ತಪ್ಪನ್ನ ಮಾಡಿಬಿಟ್ಟೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ. ಈತನ ಸರದಿ ಬಂದಾಗ ಗಳಗಳನೆ ಅಳ್ತಾ ಅವರ ಕಾಲನ್ನ ಹಿಡಿದು, ನನ್ನ ತಪ್ಪನ್ನ ಮನ್ನಿಸಿ ಗುರುಗಳೇ, ನನಗೀಗ ತುಂಬಾನೇ ಪಶ್ಚಾತ್ತಾಪ ಆಗ್ತಿದೆ. ನಾನು ಎಂದೆಂದಿಗೂ ದುಡುಕಿನ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಪ್ರಮಾಣ ಮಾಡ್ದ. ಸನ್ಯಾಸಿಯು ನಕ್ಕು ಆಶೀರ್ವಾದ ಮಾಡ್ದ. ಅಲ್ಲಿಂದ ಶರಣಪ್ಪ ಬದಲಾಗಿ ಹೋದ. ಎಲ್ಲರೂ ಆತನನ್ನ ತುಂಬಾ ಪ್ರೀತಿಯಿಂದ ಮಾತಾಡ್ಸೋಕ್ ಶುರು ಮಾಡಿದ್ರು. ಸಹ ಬಾಳ್ವೆಯಿಂದ ಸಾಕಷ್ಟು ವರ್ಷಗಳ ಕಾಲ ಆತ ಬದುಕ್ತ. ನೋಡಿದ್ರಲ್ಲ ಮಕ್ಕಳ, ವಿವೇಚನೆ ಮತ್ತು ವ್ಯವಧಾನ ಅನ್ನೋದು ಎಲ್ಲಾ ಕಡೆ ಬಳಕೆ ಮಾಡಲೇಬೇಕಾದ ಸಂಗತಿಗಳು. ದುಡುಕಿ ಮಾಡಿದ ಕೆಲಸಗಳು ನಮಗೆ ಸಾಕಷ್ಟು ನೋವನ್ನ ತಂದುಕೊಡುತ್ತವೆ. ಹೀಗಾಗಿ ಸಹನೆ ಅನ್ನೋದನ್ನ ಮೈಗೂಡಿಸಿಕೊಳ್ಳೋಣ, ಸರಿಯಾ? ನೋಡಿದ್ರ ಶರಣಪ್ಪನ ಮುಂಗೋಪತನ ಹೇಗೆ ಪ್ರಾಯಶ್ಚಿತಕ್ಕೆ ಕಾರಣವಾಯ್ತು ಅಂತ. ಈಗ ನಾವೆಲ್ಲ ನಮ್ಮ ತಲೆಯನ್ನ ಉಳಿಸುವ ಹೆಲ್ಮೆಟ್ ಬಗ್ಗೆ ತಿಳಿದುಕೊಳ್ಳೋ ಸಮಯ. ಹೆಲ್ಮೆಟ್ ಅನ್ನೋದು ಬಂದಿದ್ ಹೇಗೆ, ಅದನ್ನ ಯಾಕೆ ಬಳಸಬೇಕು ಅನ್ನೋ ಮಾಹಿತಿಯನ್ನ ನೋಡೋಣ ಅಲ್ವಾ? ಯಪ್ಪ, ಇವತ್ ರೋಡಲ್ಲಿ ಬರ್ತಾ ಇರುವಾಗ ಒಬ್ಬಾತ ಬೈಕಲ್ಲಿ ಬಿದ್ದ ಕಣೋ. ಅವ್ನ್ ಪುಣ್ಯ ನೋಡು, ಹೆಲ್ಮೆಟ್ ಹಾಕಿದ್ದಕ್ಕೆ ಬಚಾವಾದ. ಹೌದೇನೆ? ಅಬ್ಬಾ, ನೋಡು, ಹೆಲ್ಮೆಟ್ ಅಷ್ಟು ಚಿಕ್ಕ ವಸ್ತು ಆದ್ರೂ ಕೂಡ ನಮ್ ತಲೆನ್ ಕಾಪಾಡುತ್ತೆ. ಅದಕ್ಕಾಗಿನೇ ಹೆಲ್ಮೆಟ್ ಕಡ್ಡಾಯ ಮಾಡಿರೋದು. ಬೈಕ್ ಓಡಿಸೋರ್ ಜೀವ ಕಾಪಾಡೋದಕ್ಕೆ ಹೆಲ್ಮೆಟ್ ಬೇಕೇ ಬೇಕು ನೋಡು. ಅಯ್ಯೋ, ಆದ್ರೂ ಸಾಕಷ್ಟು ಹುಡುಗ್ರೆಲ್ಲ ಹೆಲ್ಮೆಟ್ ಹಾಕೊಳ್ಳೋದೇ ಇಲ್ಲ. ಮೇಲಾಗಿ ವೀಲಿಂಗ್ ಸ್ಟಾಪಿ ಅಂತ ರೋಡಲ್ಲೇ ಸರ್ಕಸ್ ಮಾಡ್ತಾರೆ. ಬಿದ್ರೆ ಕೈಕಾಲ್ ಡ್ಯಾಮೇಜ್ ಆಗೋದ್ರ ಜೊತೆಗೆ ತಲೆ ಉಳಿಯೋದು ಕೂಡ ಕಷ್ಟನೇ. ನಿಂಗ್ ಗೊತ್ತಾ, ರಸ್ತೆಯಲ್ಲಿ ಬೈಕ್ ಮೇಲೆ ಸರ್ಕಸ್ ಮಾಡೋದೆಲ್ಲ ಅಪರಾಧ ಅಂತ ಪರಿಗಣನೆ ಮಾಡ್ಲಾಗುತ್ತೆ. ಅಷ್ಟೇ ಅಲ್ಲ, ಹೆಲ್ಮೆಟ್ ಇಲ್ದೆ ರೋಡಿಗೆ ಹೋದ್ರು ಕೂಡ ನಿನ್ನ ಪೊಲೀಸರು ನಿಲ್ಸಿ ದಂಡ ಕಟ್ಸ್ಕೊಳ್ತಾರೆ. ನಮ್ ಹಣ ಉಳಿಯೋಕೆ ಜೊತೆಗೆ ತಲೆ ಉಳಿಯೋಕೆ ಹೆಲ್ಮೆಟ್ ಹಾಕಿದ್ರೆ ಮುಗೀತಪ್ಪ. ಹೌದು, ಯಾವಾಗಿಂದ ಬಂತು ಈ ಹೆಲ್ಮೆಟ್ ಹಾಕೊಳ್ಳೋ ಪದ್ಧತಿ? ಹೆಲ್ಮೆಟ್ ಅನ್ನೋದು ತುಂಬಾ ಹಿಂದಿನಿಂದಲೂ ಬಂದಿದ್ದು ಕಣೆ. ರಾಜ ಮಹಾರಾಜರೆಲ್ಲ ಕಿರೀಟವನ್ನ ಹಾಕ್ತಿದ್ರಲ್ವಾ, ಅದು ಹೆಲ್ಮೆಟ್ನ ಮೂಲ ಅನ್ಬಹುದು. ಜೊತೆಗೆ ಸೇನಾಧಿಪತಿ, ಸೈನಿಕರು, ಹೀಗೆ ಎಲ್ಲಾರ್ಗೂ ಒಂದೊಂದು ರೀತಿಯ ಶಿರಸ್ತ್ರಾಣ ಇರ್ತಿತ್ತು. ಆಗೆಲ್ಲ ಸೈನಿಕರಿಗೆ ಹೆಚ್ಚಾಗಿ ಕಬ್ಬಿಣದಿಂದ ಮಾಡಿದ ಹೆಲ್ಮೆಟ್ ಕೊಡ್ಲಾಗ್ತಿತ್ತು. ಸಾಕಷ್ಟು ದೇವಾನು ದೇವತೆಗಳು ಕೂಡ ಕಿರೀಟ ಹಾಕೋದನ್ನ ಫೋಟೋದಲ್ಲಿ ನೀನ್ ನೋಡಿದ್ಯಾ ಅಲ್ವಾ? ಹೌದೌದು. ಹಾಗಾದ್ರೆ ಪುರಾಣದಲ್ಲಿಯೇ ಹೆಲ್ಮೆಟ್ ಇತ್ತು, ಆಮೇಲೆ ಮನುಷ್ಯ ಬೈಕ್ ಓಡಿಸೋದಕ್ಕೆ ಅದನ್ನ ಬಳಸ್ದ ಅನ್ನೋ. ಬೈಕ್ ಓಡಿಸೋಕ್ಕೂ ಮುಂಚೆನೆ ಕುದುರೆ ಸವಾರಿ ಮಾಡೋದಕ್ಕೆ ಹೆಲ್ಮೆಟ್ ಬಳಕೆ ಆಗ್ತಿತ್ತು ಕಣೆ. ಕುದುರೆ ಸವಾರಿ ತುಂಬಾ ಅಪಾಯಕಾರಿಯಾಗಿದ್ದಲ್ವಾ, ಹಿಂಗಾಗಿ ಸೇಫ್ಟಿಗೆ ತುಂಬಾ ಹಿಂದಿನಿಂದಲೂ ಹೆಲ್ಮೆಟ್ ಬಳಸ್ತಿದ್ರು. ಹಾಗೆ ಅತಿ ಪುರಾತನ ಆಟ ಅಂತ ಕರೆಯಲಾಗೋ ಪೋಲೋ ಇದೆಯಲ್ಲ, ಆ ಆಟದಲ್ಲೂ ಕೂಡ ಹೆಲ್ಮೆಟ್ ಬಳಕೆ ಇತ್ತು. ಈಗಂತೂ ಕ್ರಿಕೆಟ್, ಹಾಕಿ, ಬೇಸ್ಬಾಲ್, ಸೈಕ್ಲಿಂಗ್, ಬಾಕ್ಸಿಂಗ್, ಸ್ಕೇಟಿಂಗ್, ಹೀಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಆಟಗಳಲ್ಲೂ ಬಳಸ್ತಾರೆ.
ಅಷ್ಟೇ ಅಲ್ಲ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ರಸ್ತೆಯಲ್ಲಿ ಕೆಲಸ ಮಾಡೋರು ಎಲ್ರೂ ಹೆಲ್ಮೆಟ್ ಬಳಸೋದನ್ನ ನೋಡಿದೀನಿ. ಅದ್ಬಿಡು, ಹೆಲ್ಮೆಟ್ ಹಾಕೊಂಡೂನು ಎಷ್ಟೋ ಜನ ರಸ್ತೆ ಅಪಘಾತದಲ್ಲಿ ಕೈಲಾಸ ಸೇರ್ತಾರಲ್ಲ, ಅದ್ಕೇನಂತೀಯಾ? ಅಯ್ಯೋ, ಹೆಲ್ಮೆಟ್ ಅಂದ್ರೆ ಪವಾಡ ಮಾಡೋ ಶಕ್ತಿ ಹೊಂದಿರುತ್ತೆ ಅನ್ನ. ನಮ್ಗಾಗೋ ಅಪಾಯದ ಪ್ರಮಾಣವನ್ನ ತಗ್ಸಿ ಜೀವ ಉಳಿಸೋಕೆ ಪ್ರಯತ್ನ ಮಾಡುತ್ತಷ್ಟೆ. ನಿಂಗೊತ್ತಾ, ಹೆಲ್ಮೆಟ್ ಸಿಲೆಕ್ಷನ್ ಅಲ್ಲಿ ಕೂಡ ಕೆಲವೊಂದು ನಿಯಮಗಳನ್ನ ಪಾಲಿಸಿದ್ರೆ ಒಳ್ಳೇದು. ಹಂಗ ಹೆಲ್ಮೆಟ್ ಖರೀದಿ ಮಾಡೋದಕ್ಕೆ ಯಾವ ರೀತಿ ನಿಯಮಗಳು ಮಾರಾಯ? ನೋಡೋಕೆ ಚೆನ್ನಾಗಿದೆ ಅಂತ ಹೆಲ್ಮೆಟ್ ಖರೀದಿ ಮಾಡೋದನ್ನ ಬಿಟ್ಟು ನಮ್ಮ ತಲೆಗೆ ಎಷ್ಟು ಸೇಫ್ಟಿ ಕೊಡಬಲ್ದು ಅಂತ ಯೋಚಿಸ್ಬೇಕು. ಹಾಗೆ ಟ್ರಾಫಿಕ್ ಪೊಲೀಸ್ ಫೈನ್ ಹಾಕ್ತಾರೆ ಅಂತ ಟೋಪಿ ತರದ ಹೆಲ್ಮೆಟ್ ಎಲ್ಲ ಹಾಕೋದನ್ನ ಬಿಡಬೇಕು. ಅದು ನಮ್ಮ ತಲೆಗೆ ಸ್ವಲ್ಪ ಕೂಡ ಸುರಕ್ಷೆ ಕೊಡೋದಿಲ್ಲ. ಹಾಗೆ ಕಡಿಮೆ ಬೆಲೆ ಹೆಲ್ಮೆಟ್ ತಗೊಳ್ಳೋದನ್ನ ಬಿಟ್ಟು ISI ಮಾರ್ಕ್ ಇರುತ್ತಲ್ಲ, ಆ ಹೆಲ್ಮೆಟ್ ಅನ್ನ ತಗೊಂಡ್ರೆ ತಲೆಗೆ ಇನ್ನಷ್ಟು ಸೇಫ್ಟಿ ಸಿಗುತ್ತೆ ನೋಡು. ಅದ್ ನಿಜ. ಆದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ, ತಲೆ ಕೂದಲು ಹಾಳಾಗುತ್ತೆ ಅಂತಾರಲ್ಲ. ಅಲ್ಲ ಕಣೆ, ತಲೆನೇ ಇಲ್ಲ ಅಂದ್ರೆ ಹೇರ್ ಸ್ಟೈಲ್ ತಗೊಂಡು ಏನ್ ಮಾಡ್ತೀಯಾ? ತಲೆ ಕೂದಲು ಉದುರೋದಕ್ಕೆ ಹೆಲ್ಮೆಟ್ ಕಾರಣ ಅನ್ನೋದು ಒಂದು ಕಾಮಿಡಿ ಆಗುತ್ತಷ್ಟೇ. ಅದಕ್ಕಾಗಿನೇ ನಾವು ತಲೆಗೆ ಒಂದು ಬಟ್ಟೆಯನ್ನು ಹಾಕೊಂಡು ಹೆಲ್ಮೆಟ್ ಧರಿಸ್ಬೋದು. ಸೇಫ್ಟಿ ಇಸ್ ಪ್ರಯಾರಿಟಿ ಅಲ್ವೇನೆ? ಎಸ್, ನಂಗೀಗ ಕ್ಲಿಯರ್ ಆಗಿ ಅರ್ಥ ಆಯ್ತು. ಸರಿ, ಅಪ್ಪಾಜಿ ಸ್ಕೂಟಿ ಓಡಿಸೋದನ್ನ ಕಲ್ಸ್ಕೊಡ್ತೀನಿ ಅಂದಿದ್ದಾರೆ. ಹೆಲ್ಮೆಟ್ ಹಾಕೊಂಡೇ ಕಲಿತೀನಿ, ಆಯ್ತಾ? ಜೋಪಾನ ಕಣೆ, ಬಾಯ್. ಯಾವುದೇ ನಿರ್ಧಾರ ತಗೊಳ್ಳೋ ಮುನ್ನ ಸಹನೆ ಇರಲಿ. ಬೈಕ್ ಓಡಿಸುವಾಗ ತಲೆ ಮೇಲೆ ಹೆಲ್ಮೆಟ್ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆ ಮತ್ತು ಮಾಹಿತಿಯನ್ನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ ತಾನ